ಇವತ್ತು ನಾವು ಕಿಚನ್ ಸೀಕ್ರೆಟ್ಸ್ ಸೆಗ್ಮೆಂಟಲ್ಲಿ ಇವತ್ತು ಮಾತಾಡ್ತಾ ಇರೋದು ಪೈನಾಪಲ್ ಬಗ್ಗೆ. ಪೈನಾಪಲ್ ಅಥವಾ ಅನಾನಸ್ನ ನಾವು ಆಯುರ್ವೇದದಲ್ಲಿ ಇದಕ್ಕೆ ಒಂದು ಹೆಸರು, ಒಂದು ಸ್ಪೆಷಲ್ ಆಗಿರೋ ಹೆಸರಿದೆ, ಅದು ಬಹುನೇತ್ರ ಫಲ ಅಂತ. ಇದನ್ನು ಯಾಕೆ ಆ ಥರ ಹೇಳ್ತಾರೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಪ್ರೊಜೆಕ್ಷನ್ಸ್ ಏನಿದೆ ಅದು ನೇತ್ರ ಅಥವಾ ಕಣ್ಣುಗಳ ಥರ ಕಾಣುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ಬಹುನೇತ್ರ ಫಲ ಅಂತ ಕರಿತೀವಿ. ಇದು ಒರಿಜಿನ್ ಆಗಿ ಇದು ಸೌತ್ ಅಮೇರಿಕಾಯಿಂದ ಬಂದಿರೋ ಒಂದು ಹಣ್ಣು. ನಮ್ಮ ದೇಶಕ್ಕೆ ಪೋರ್ಚುಗೀಸ್ ಒಂದು ಇನ್ವೇಷನ್ ಆದಾಗ ಅವರು ಬಂದಾಗ ಈ ಹಣ್ಣನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ದೇಶಕ್ಕೆ. ಸೊ ಈ ಒಂದು ಹಣ್ಣು ಏನಿದೆ, ಪೈನಾಪಲ್ ಅನ್ನೋದು ಏನಿದೆ, ನಾವು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇದನ್ನು ಔಷಧಿಯಾಗೂ ಕೂಡ ಇದನ್ನು ಉಪಯೋಗಿಸ್ತೀವಿ. ಸೊ ಇವಾಗ ಈ ಪೈನಾಪಲ್ ಹಣ್ಣು ನಾವು ಒಂದು ರೈಪ್ ಫಾರ್ಮ್ ಮತ್ತು ನಾಟ್ ಅನ್ರೈಪ್ ಫಾರ್ಮಲ್ಲಿ ಎರಡರಲ್ಲೂ ಕೂಡ ಇದನ್ನು ಉಪಯೋಗಿಸ್ತೀವಿ. ಸೊ ಮೊದಲನೇದಾಗಿ ಇದು ಕಾಯಿ ರೂಪದಲ್ಲಿ ಇದರದ್ದು ಒಂದು ಜ್ಯೂಸ್ ಏನಿದೆ, ಇದು ಹೊಟ್ಟೆನಲ್ಲಿರ್ತಕ್ಕಂಥದ್ದು ಅಥವಾ ಇಂಟೆಸ್ಟೈನಲ್ ವರ್ಮ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಹೋಗಲಾಡ್ಸೋಕ್ಕೆ ಇದನ್ನು ಉಪಯೋಗಿಸ್ತಾ ಬರ್ತೀವಿ. ಹಾಗೆ ಇದು ಪಾಕ ಆಗಿ ಅಥವಾ ಪಕ್ವ ಆಗಿರೋ ಒಂದು ಹಣ್ಣಿನ ಒಂದು ಸ್ವರಸ ಅಥವಾ ಜ್ಯೂಸ್ ಏನಿದೆ, ಅದು ನೀವು ಕೇಳಿರ್ತೀರ ಕಿಡ್ನಿಯ ಒಂದು ಸಮಸ್ಯೆಗಳಲ್ಲಿ, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಅಥವಾ ಕಿಡ್ನಿ ಒಂದು ಹೆಲ್ತ್ ಕಾಪಾಡೋಕ್ಕೆ, ಸೊ ಕಲ್ಗಳು ಬರದೇ ಇರೋ ಥರ ಇದನ್ನು ಅದರಲ್ಲಿ ಉಪಯೋಗಿಸ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ಇದರದ್ದು ಒಂದು ಅಪಕ್ವ ಅಥವಾ ಅದರದ್ದು ಪಲ್ಪ್ ಅಂತ ಏನು ಹೇಳ್ತೀವಿ, ಕಾಯಿ ಹಣ್ಣಿನ ಒಂದು ಪಲ್ಪ್ ಏನಿದೆ, ಇದನ್ನು ಹೆಣ್ಮಕ್ಳಲ್ಲಿ ಮುಟ್ಟಿನ ಒಂದು ಸಮಸ್ಯೆಗಳಿದ್ದಾಗ ತುಂಬ ನೋವನ್ನು ಅನುಭವಿಸೋ ಹೆಣ್ಮಕ್ಳಲ್ಲಿ ಇದನ್ನು ಉಪಯೋಗಿಸ ಬಂದರೆ, ಎಸ್ಪೆಷಲಿ ಪೀರಿಯಡ್ ಟೈಮಲ್ಲಿ ಈ ಒಂದು ತೊಂದರೆ ಡಿಸ್ಮೆನೋರಿಯಾ ಅನ್ನೋದು ಅಂತ ಆ ಯೂಟ್ರಸ್ನ ಒಂದು ಮಸಲ್ಸ್ನ ಕರೆಕ್ಟಾಗಿ ಫಂಕ್ಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಒಂದು ಕಾರಣದಲ್ಲೇ ಇದು ಮುಟ್ಟಿನ ಸಮಸ್ಯೆಯಲ್ಲಿ ನೋವು ಬಂದಾಗ ಇದನ್ನು ಉಪಯೋಗಿಸಿದ್ರೆ ಆ ನೋವನ್ನು ಕಡಿಮೆ ಮಾಡ್ಸೋಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಫ್ಲೋನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಕರೆಕ್ಟಾಗಿ ಫ್ಲೋನ ಕರೆಕ್ಟ್ ಮಾಡಿಸುತ್ತೆ. ಅದೇ ರೀತಿಯಲ್ಲಿ ಈ ಪಕ್ವವಾಗಿರೋ ಒಂದು ಹಣ್ಣಿನ ಒಂದು ಸ್ವರಸ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇದು ಕೆಲವು ಮಕ್ಕಳಲ್ಲಾಗಿರ್ಬೋದು, ದೊಡ್ಡವರಲ್ಲಾಗಿರ್ಬೋದು ಹಶು ಇರಲ್ಲ ಅಥವಾ ಅವರಿಗೆ ಒಂದು ತಿನ್ನಬೇಕು ಅಂತ ಒಂದು ಆಸೆ ಇರಲ್ಲ, ಆಹಾರದಲ್ಲಿ ಅಷ್ಟು ರುಚಿ ಕಾಣಿಸಲ್ಲ ಅಥವಾ ಇಂಡೈಜೆಷನ್ನ ಸಮಸ್ಯೆ ಕಾಣಿಸುತ್ತೆ, ಅಗ್ನಿ ಮಾಂದ್ಯತೆ ಇರುತ್ತೆ. ಸೊ ಅವ್ರನ್ನಲ್ಲೂ ಕೂಡ ಇದನ್ನು ಯಾವಾಗ ಅವ್ರು ಸೇವನೆ ಮಾಡ್ತಾರೋ ಅದನ್ನೆಲ್ಲ ಅಗ್ನಿಯನ್ನು ಮತ್ತೆ ಅದರ ಯಥಾ ಪ್ರಕಾರ ಅದನ್ನು ಮಾಡಬೇಕಾಗಿರೋ ಒಂದು ಅದರದ್ದು ಕೆಲಸ ಕ್ರಿಯೆಗಳಿಗೆ ಸಹಾಯ ಮಾಡುತ್ತೆ ಪೈನಾಪಲ್ಲು. ಅದಲ್ಲದೆ ಪೈನಾಪಲ್ನ ನಾವು ಹಲವಾರು ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ. ಅದನ್ನು ಗೊಜ್ಜನ್ನು ಮಾಡ್ಬೋದು ಅಥವಾ ಜ್ಯೂಸನ್ನು ಕುಡಿಬೋದು, ಮೊರಬ್ಬ ಅಂತ ಹೇಳ್ತೀವಿ, ಅದನ್ನ ಒಂದು ಮಾಡ್ಬೋದು ಅಥವಾ ಅದ್ರ ಸಿರಪ್ಪನ್ನು ಮಾಡ್ಬೋದು, ಅದನ್ನು ಎಕ್ಸ್ಟ್ರಾಕ್ಟ್ ತೆಗೆದು ಅದನ್ನು ಒಂದು ಫ್ಲೇವರಿಂಗ್ ಏಜೆಂಟಾಗೂ ಕೂಡ ಉಪಯೋಗಿಸ್ಬೋದು. ಸೊ ಇದು ಹಲವಾರು ರೀತಿ ಅದನ್ನು ಉಪಯೋಗಿಸೋದ್ರಿಂದ ನಮ್ಮ ಒಂದು ಆರೋಗ್ಯ ಬೆನಿಫಿಟ್ಸು ಕೂಡ ಅದರಲ್ಲಿದೆ. ಸೊ ಪೈನಾಪಲ್ಲು ಇನ್ನೊಂದು ಅದರದ್ದು ಒಂದು ವಿಶೇಷವಾಗಿರೋ ಗುಣ ಅಂದರೆ ಅದು ಒಂದು ಕಾರ್ಡಿಯಾಕ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ರಕ್ತ ಚಲನ ಶಕ್ತಿಯಲ್ಲಿ ಸಹಾಯ ಮಾಡುತ್ತೆ, ಹಾರ್ಟಿಗೆ ಹೃದಯನ ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ. ಪ್ಯಾಲ್ಪಿಟೇಷನ್ಸ್ ಅಥವಾ ಒಂದು ರೀತಿಯಲ್ಲಿ ಯಾವಾಗಲೂ ಎದೆ ಡಬಡಬ ಅನ್ನೋದು ಅಥವಾ ಅವರಿಗೆ ಬೇಗ ಒಂಚೂರು ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರೋ ಒಂದು ಕೆಲವು ಕಾಯಿಲೆಗಳಿಗೆ ಇದನ್ನು ನಾವು ಔಷಧಿಯಾಗಿ ಉಪಯೋಗಿಸ್ತೀವಿ. ಹಾಗೆ ಕಾರ್ಡಿಯಾಕ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಈ ಪೈನಾಪಲಲ್ಲಿ ಆಲ್ಮೋಸ್ಟ್ 90 ವೆರೈಟೀಸ್ ಅಷ್ಟು ಕಂಡುಬರುತ್ತೆ. ಆದರೆ ನಮ್ಮ ದೇಶದಲ್ಲಿ ಒಂದು 2-3 ವೆರೈಟಿ ತುಂಬ ಪ್ರಧಾನವಾಗಿ ಕಾಣಿಸ್ಕೊಳ್ಳೋದು. ಈಗ ಕ್ವೀನ್ ಕೆಪೀಸ್ ಅಂತೆಲ್ಲ ಹೇಳ್ತೀವಿ, ಈ ವೆರೈಟೀಸ್ಗಳು ನಮಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಅದರದ್ದು ರಸಗುಣ ವೀರ ವಿಪಾಕ ಗುಣಧರ್ಮಗಳನ್ನು ನಿಮಗೆ ಹೇಳಬೇಕು ಅಂದರೆ ಅದು ನಾವು ತಿಂದಾಗ ಅದರಲ್ಲಿರ್ತಕ್ಕಂಥ ಒಂದು ಸಿಹಿ ರಸ ಹಾಗೆ ಆಮ್ಲ ಅಥವಾ ಹುಳಿ ರಸ ಇವೆರಡು ನಮಗೆ ಸ್ವಲ್ಪ ಮಟ್ಟಿಗೆ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಅದು ದೇಹದ ಮೇಲೆ ಒಂದು ರೀತಿಯಲ್ಲಿ ಪಿತ್ತವನ್ನು ಶಮನ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಹಾಗೆ ಇದರದ್ದು ವಿಪಾಕ ಅಥವಾ ಆಫ್ಟರ್ ಎಫೆಕ್ಟ್ ಆಗಿ ಮಧುರ ರಸ ಅಂತ ಹೇಳ್ತೀವಿ. ಆದರೂ ನಾವು ಇದರದ್ದು ಗುಣಧರ್ಮಗಳು ಹೀಗಿದ್ದಾಗ ಕೂಡ ಕೆಲವು ಬಾರಿ ನಾವು ಇವಾಗ ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಇದನ್ನು ತುಂಬ ಹೆಚ್ಚಾಗಿ ತಗೊಳ್ಬಾರ್ದು ಅಂತ ಹೇಳ್ತೀವಿ. ಯಾತಕ್ಕೆ ಅಂದರೆ ಇದು ಆ ಗರ್ಭಕೋಶದಲ್ಲಿ ಇರ್ತಕ್ಕಂಥ ಒಂದು ಮಸಲ್ಸ್ಗೆ ಕಾಂಟ್ರಾಕ್ಷನ್ಸ್ನ ಒಂದು ಕೆಪಾಸಿಟಿ ಇದೆ ಅಂತ ಒಂದು ಕಾರಣದಲ್ಲಿ ಇದನ್ನು ತುಂಬ ಹೆಚ್ಚಾಗಿ
ಉಪಯೋಗಿಸ್ಬೇಡಿ ಅಂತ ಹೇಳ್ತೀವಿ. ಆದರೂ ಸಂಶೋಧನೆಗಳ ಪ್ರಕಾರ ಇದು ಆ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಸೊ ನಾವು ಗಾಬರಿಯಾಗಿ ಅದನ್ನು ತಗೊಳ್ಳೇಬಾರ್ದು, ಆ ಥರದ್ದಿಲ್ಲ. ನಿಮ್ಮ ಒಂದು ದೈಹಿಕ ಪ್ರಕೃತಿಯನ್ನು ನೋಡಿ ವೈದ್ಯರು ನಿಮಗೆ ಹೇಳ್ತಾರೆ ಅದನ್ನು ನೀವು ಎಷ್ಟು ಮಟ್ಟಿಗೆ ನೀವು ಅದನ್ನು ಉಪಯೋಗಿಸ್ಬೋದು ಅಂತ. ನೀವು ಆ ಥರ ಮಾಡಿದ್ರೆ ನೀವು ಅದನ್ನು ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಉಪಯೋಗಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ಇದು ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆಗಳಲ್ಲಿ ಸಾಕಷ್ಟು ಮಟ್ಟಿಗೆ ಇದು ಸಹಾಯ ಮಾಡುತ್ತೆ. ಇದು ಬರೇ ಒಂದು ಆ ಮುಟ್ಟಿನ ಒಂದು ನಿಯಂತ್ರಣ ಮಾತ್ರ ತರಿಸಲ್ಲ, ಓವ್ಯುಲೇಷನ್ ಅಥವಾ ಮೊಟ್ಟೆಯ ಒಂದು ಬಿಡುಗಡೆಯನ್ನು ಸರಿಯಾಗಿರೋ ಒಂದು ಸಮಯದಲ್ಲಿ ಅದನ್ನು ಕ್ರಮೇಣವಾಗಿ ಅದನ್ನು ಸೆಟ್ ರೈಟ್ ಮಾಡುತ್ತೆ. ಸೊ ಆ ಒಂದು ಕಾರಣದಲ್ಲಿ ಇದು ಪಾಲಿಸಿಸ್ಟಿಕ್ ಓವರಿಯಸಲ್ಲೂ ಕೂಡ ಇದು ಒಂದು ರೆಕಮೆಂಡೆಡ್ ಡಯಟ್. ಹಾಗಿದ್ರೆ ಈ ಪೈನಾಪಲ್ನ ಸೇವನೆ ನಾವು ದಿನನಿತ್ಯವಾಗಿ ಮಾಡ್ಬೋದಾ? ಇದನ್ನು ಎಸ್ಪೆಷಲಿ ಹೆಣ್ಮಕ್ಳು ಡೈಲಿ ತೊಗೊಳ್ಬೋದಾ? ಆದಷ್ಟು ನೀವು ಇದನ್ನು ಸೇವನೆ ಮಾಡುವಾಗ ಒಂದು 3-4 ದಿನ ಅದನ್ನು ಉಪಯೋಗಿಸ್ತಾರೆ, ಅಥವಾ ವಾರಕ್ಕೆ ಅಥವಾ ಒಂದು 2-3 ಸಲ ಉಪಯೋಗಿಸಿದ್ರೆ ಹಣ್ಣು ರೀತಿಯಲ್ಲಿ ನಾವು ಉಪಯೋಗಿಸಿದ್ರೆ ಇದ್ರದ್ದು ಎಫೆಕ್ಟು, ಹೆಲ್ತ್ ಬೆನಿಫಿಟ್ಟು ನಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ.